ಪಾಪ ವೀರಣ್ಣ ಅವರು ಶಾಡೋ ಸಿಎಂ ಅಂದ್ರು. ಬಟ್ ಅನುಮಾನ ಜನಕ್ಕಿದ್ಯಪ್ಪ, ಶಾಡೋ ಸಿಎಂ ಆಗಿದ್ರೆ ಟಿಕೆಟ್ ಕೊಡ್ಬೋದಾಗಿತ್ತಲ್ಲ, ಕನಿಷ್ಠ ಒಂದು ಲೋಕಸಭಾ ಟಿಕೆಟ್. ನಿಮ್ ಯತೀಂದ್ರ ಅವ್ರಿಗೆ ವಿಶ್ಲೇಷಣೆ ಹೆಂಗಾಗ್ತದೆ ಗೊತ್ತಾ? ಮಂತ್ರಿಗಳ ಮಕ್ಕಳಿಗೆಲ್ಲ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ, ನಾನೊಬ್ಬ ಮುಖ್ಯಮಂತ್ರಿಯ ಮಗನಾಗಿ ನನಗೆ ಟಿಕೆಟ್ ಕೊಡ್ಲಿಲ್ಲ, ಡೆಸ್ಪರೇಟ್ ಆಗ್ಬಿಟ್ಟಿದ್ದಾರಂತೆ ಯತೀಂದ್ರ ಅವರು. ಹಾಗಾಗಿ ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಆ ಮೂಲಕನಾದ್ರೂ ನಾನು ಸುದ್ದಿ ಪ್ರಚಾರದಲ್ಲಿ ಇರೋಣ. ನಾನ್ ಹೇಳ್ತಿರೋದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಒಂದ್ ಕಡೆ ಕಾಮೆಂಟ್ ಓದಿದ್ರೆ ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ. ಕಳೆದ ಬಾರಿನೇ ಹೇಳಿದ್ದಾರೆ, ಸಿದ್ದರಾಮಯ್ಯವರ ಕಾರ್ಯ ಒತ್ತಡದಿಂದ ಆ ಕ್ಷೇತ್ರದ ಕೆಲಸ ಕಾರ್ಯಗಳನ್ನ ಯತೀಂದ್ರ ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅದೇ ಕ್ಷೇತ್ರದಲ್ಲಿ ಮಾಜಿ MLA ಆಗಿದ್ರು, ಅವ್ರು ಆ ಕೆಲಸದಲ್ಲಿ ತೃಪ್ತಿ ಹೊಂದಿದ್ದಾರೆ. ಈಗ ಅಲ್ಲಿ ಮೈಸೂರು ಭಾಗದಲ್ಲಿ ಓಟ್ ಕೇಳಬೇಕು, ಎಲ್ಲ ಕಡೆ ಕ್ಯಾನ್ವಾಸಿಂಗ್ ಹೋಗ್ತಾ ಇದ್ದಾರೆ, ಅದು ನಡೀತಾ ಇದೆ. ಅವ್ರು ಎಂದೂ ಕೂಡ ನನಗೆ MP ಆಗಬೇಕು, ನನಗೆ ಕೊಡಿ ಮಾಡಿ ಅನ್ನೋದಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಯಾರಿಗೆ ಯಾವಾಗ ಏನ್ ಕೊಡಬೇಕು, ಯಾವ ಸ್ಥಾನ ಕೊಡಬೇಕು, ನಿಮ್ಗಂತೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಅವರು ಮುಖ್ಯಮಂತ್ರಿ ಮಗ ಆಗಿದ್ದಾರೆ ಅಂತಲ್ಲ, ಅವರು ನಾಯಕತ್ವ ಆಲ್ರೆಡಿ ನಿರೂಪಣೆ ಮಾಡಿದ್ದಾರೆ. ಅವ್ರ ನಾಯಕತ್ವ ಏನು, ಅವ್ರ ಕೆಲಸ ಏನು, ಕಾರ್ಯ ಏನು ಅಂತಕ್ಕಂಥದ್ದು ಇಡೀ ರಾಜ್ಯ ನೋಡಿದೆ. ಅವ್ರು ಎಂದಿದ್ರು ನಮ್ಮ ನಾಯಕರ, ಮುಂದಕ್ಕೂ ನಮ್ಮ ನಾಯಕರಾಗೇ ಇರ್ತಾರೆ. ಅದ್ರದ್ದು ಯಾವುದೇ ಇದು ಎಲ್ಲಿ ಪ್ರಚಾರ ಮಾಡ್ತಾ ಇದ್ದಿದ್ದು, ಎಲ್ಲಿ ಪ್ರಚಾರದ ಭಾಷಣ ಕರ್ನಾಟಕದಲ್ಲಿ ಇಲ್ಲೇ ಮಾಡ್ಬೇಕು ಅಂತ ಏನಿಲ್ಲ. ಕರ್ನಾಟಕದ ಡೆಲ್ಲಿಗೆ ಹೋಗಿ ಪ್ರಶ್ನೆ ಕೇಳಿಸ್ಕೊಳ್ಳಿಲ್ಲ ಪೂರ್ತಿ. ರಾಮಕೃಷ್ಣ ಸರ್, ಕರ್ನಾಟಕದ ಯಾವುದೋ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಭಾಷಣ ಮಾಡೋ ಸಂದರ್ಭದಲ್ಲಿ, ಮತದಾರರ ಹತ್ರ ಕನೆಕ್ಟ್ ಇರೋ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರ ವಿಚಾರ ಯಾಕೆ ಬಂತು? ಅಮಿತ್ ಶಾ ಅವ್ರ ಅಲ್ಲಿ ಅಪೋನೆಂಟ್ ಆಗಿ ನಿಂತಿರೋದು. ಅಪೋನೆಂಟ್ ಆಗಿ ನಿಂತಿದ್ದೇ ಹೇಳ್ಬೇಕಾ? ಈ ಬಾರಿ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ. ಅಮಿತ್ ಶಾ ಅವ್ರದ್ದು ಮೋದಿ ವಿಚಾರ ನೀವೇ ಹೇಳ್ತೀರಿ. ನನ್ ಪ್ರಶ್ನೆ ಕೇಳಿಸ್ಕೊಂಬಿಡಿ, ನೀವೇ ಹೇಳ್ತೀರಿ ಬಿಜೆಪಿ ಯಾವಾಗ ನೋಡಿದ್ರು ಮೋದಿ ಮೋದಿ ಅನ್ನತ್ತೆ, ಬೇರೆ ವಿಚಾರ ಇಲ್ವಾ ಅಂತ ಹೇಳಿ. ಕಾಂಗ್ರೆಸ್ನವ್ರು ಯಾಕೆ ಯಾವಾಗ್ಲೂ ಮೋದಿಗೆ ಬೈಯೋದು, ಅಮಿತ್ ಶಾ ಬೈಯೋದು? ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಕೇಳ್ತಿದ್ದೀನಿ, ನಿಮ್ಮ ಹತ್ರ ಬೇರೆ ವಿಚಾರ ಇರ್ಲಿಲ್ವಾ? ಅದನ್ನೇ ಹೇಳ್ತಕ್ಕಂಥದ್ದು. ವಿಚಾರ ಇಲ್ಲ ಅಂತಲ್ಲ, ಇಡೀ ಸ್ವತಂತ್ರ ಬಂದಾಗಿಂದ ಏನಾದ್ರೂ ಇದು ದೇಶದಲ್ಲಿ ಅಲ್ಲಲ್ಲೋ ಕಲ್ಲಲ್ಲ ಆಗ್ತಾ ಇದ್ರೆ, ಆ ಪ್ರಜಾಪ್ರಭುತ್ವ ನಾಶ ಆಗುವಂತ ಹಾದಿನಲ್ಲಿ ತುಳಿತಾ ಇದ್ರೆ, ಅದೇನ ಇದ್ರು ಕೂಡ ಮೋದಿ ಮತ್ತು ಅಮಿತ್ ಶಾ ಅವರಿಂದ ಅಂತಕ್ಕಂಥದ್ದೇ ಅರ್ಥ ಆಗ್ತಿದೆ. ಹಾಗಾಗಿ ನಾವು ಎಲ್ಲೇ ಹೋದೋ ವೈಫಲ್ಯಗಳನ್ನ ಹೇಳ್ಬೇಕಾಗ್ತದೆ. ವೈಫಲ್ಯಗಳು ಒಂದಲ್ಲ, 100-200 ಇದಾವೆ. ಅರ್ಥ ಆಗ್ತಿದ್ಯಾ? ದಿನ ಹೆಣ್ಮಕ್ಳುಗಳು ಬರೀ ಗುಜರಾತ್ ಒಂದಲ್ಲಿ 45,000 ಜನ ಹೆಣ್ಮಕ್ಳು ಕಾಣೆ ಆಗ್ತಾ ಇದೆ. ಹೊರದೇಶಕ್ಕೆ ಕಳಿಸ್ತಾ ಇದಾರ ಗೊತ್ತಿಲ್ಲ ನನಗೆ. ಇಡೀ ದೇಶ ತುಂಬಾ ಎಷ್ಟು ಲಕ್ಷ ಇರ್ಬೇಕಂಗಾರೆ, ಇಡೀ ದೇಶ ತುಂಬಾ ಎಷ್ಟು ಲಕ್ಷ ಹೆಣ್ಣುಮಕ್ಳು ಕಾಣೆ ಆಗಿದ್ದಾರೆ, ಎಷ್ಟು ಡ್ರಗ್ಸ್ ಗಳು ಬರ್ತಾ ಇದೆ, ಇದೆಲ್ಲ ಹೇಳ್ಬೇಕಾದ್ರೆ ಅಮಿತ್ ಶಾ ಅವರ ಮಾತಾಡಬೇಕು. ನಾನೊಂದು ಪ್ರಶ್ನೆ, ಉತ್ತರ ಕೊಡಿ. ನಾನೊಂದು ಪ್ರಶ್ನೆ, ಈಶ್ವರಪ್ಪ ಇದಕ್ಕಿಂತ ಕೆಟ್ಟದಾಗಿ ಮಾತಾಡಿದ್ದಾರೆ. ನೀವು ಏನು ಸಾಚರಲ್ಲ, ಈಶ್ವರಪ್ಪ, ಅನಂತಕುಮಾರ್ ಹೆಗಡೆ, ಅದನ್ನು ಉತ್ತರ ಕೊಟ್ಬಿಡಿ. ಅವ್ರ ಭಾಷೆ ಈಶ್ವರಪ್ಪನವ್ರ ಹೇಳಿಕೆನ, ಅನಂತಕುಮಾರ್ ಹೆಗಡೆ ಅವ್ರ ಹೇಳಿಕೆಗಳನ್ನ ನೀವೇ ತೆಗೆದು ನೋಡಿ ಮಾಧ್ಯಮಗಳಲ್ಲಿ. ನಮ್ಮ ಪಕ್ಷದವ್ರು ಯಾರು ಸಮರ್ಥನೆ ಮಾಡ್ಕೊಂಡಿಲ್ಲ. ಏನ್ ಸ್ಮಿತಾ ಮೇಡಮ್, ಒಪ್ಕೊಳ್ತೀರಾ ತಾನೆ? ನಾವು ಸಮರ್ಥನೆ ಮಾಡ್ಕೊಂಡಿಲ್ಲ, ಅವ್ರ ಕುತ್ಕೊಂಡು ಸಮರ್ಥನೆ ಮಾಡ್ಕೊಂಡ್ ಬಂದಿಲ್ಲ, ಗೊತ್ತಾಯ್ತಲ್ಲ? ನಾವು ಖಂಡಿಸಿದೀವಿ. ಕೇಳಿಸ್ಕೊಳ್ಳಿ, ಈಗ ಅವರು ಸ್ವತಂತ್ರ ಬಂದಾಗ್ಲಿಂದ ಇವಾಗ್ನವರೆಗೂ ಎಲ್ಲಾ ಮೋದಿ ಅಮಿತ್ ಶಾನೇ ಕಾರಣ ಅಂತ ಹೇಳಿದ್ರು. 48ರಲ್ಲಿ ಅಖಂಡ ಭಾರತ ವಿಭಜನೆ ಆದಾಗ 20 ಲಕ್ಷ ಜನ ಸತ್ರು, ಅವತ್ ನರಮೇಧ ಆಯ್ತು. ಅವಾಗಿದ್ದಿದ್ ಯಾರು? ಇದೇ ಕಾಂಗ್ರೆಸ್ ಪಕ್ಷ. 71ರಲ್ಲಿ ಬಾಂಗ್ಲಾದೇಶ ಕ್ರಿಯೇಟ್ ಆಯ್ತು, ಅವಾಗ ಲಕ್ಷಾಂತರ ಹಿಂದೂಗಳ ಮಾರಣಹೋಮ ನರಮೇಧ ಆಯ್ತು. ಅವಾಗ ಪ್ರಧಾನಮಂತ್ರಿ ಆಗಿದ್ದು ಯಾರು? ಇದೇ ಇಂದಿರಾ ಗಾಂಧಿ. 84ರಲ್ಲಿ ಸಿಖ್ಖರ ನರಮೇಧ ಆಯ್ತು, ಅವಾಗ ಯಾರು ಪ್ರಧಾನಮಂತ್ರಿ ಆಗಿದ್ದು? ಇದೇ ರಾಜೀವ್ ಗಾಂಧಿ. 91ರಲ್ಲಿ ಕಾಶ್ಮೀರಿ ಪಂಡಿತರ ಹತ್ಯೆ ಆಯ್ತು, ನರಮೇಧ ಆಯ್ತು. ಆ ನರಮೇಧದ ಹಿಂದೆ ಆಯ್ತಂತ ಯಾಸಿನ್ ಮಲಿಕ್ ನ ಪಕ್ಕದಲ್ಲಿ ಕರ್ಸ್ಕೊಂಡು ಹೆಗಲ್ ಮೇಲೆ ಕೈ ಹಾಕೊಂಡಿದ್ದಾರೆ ಮನಮೋಹನ್ ಸಿಂಗ್. ಇವರು ಯಾವ ರಾಮಕೃಷ್ಣ ಅವರೇ, ಮೋಹನ್ ವಿಶ್ವ ಅವರೇ ಇವಾಗ ಪಟ್ಟಿ ಕೊಟ್ರಲ್ಲ, ಇಲ್ಲ, ಓಕೆ, ಪುಲ್ವಾಮಾ ಅಂದ್ರಿ, ಫೈನ್. ಬಾಗಲಕೋಟೆ ಫೈನ್, ಬಾಲಾಕೋಟ್ಗೂ ಇದಕ್ಕೂ ಏನ್ರಿ ಕನೆಕ್ಷನ್? ಬಾಲಾಕೋಟಲ್ಲಿ ನಾವು ಹೊಡೆದಿದ್ದು, ಬಾಲಾಕೋಟಲ್ಲಿ ಕರ್ಕೊಂಡ್ಬಂದಿದ್ರು ಅವರು. ನಮ್ಮಲ್ಲಿ ದೇಶದೊಳಗಡೆ ಯಾರ್ರಿ? ಅಲ್ಲ, ನಾಚಿಕೆ ಆಗ್ಬೇಕು. ಅವ್ರು ಬಿರಿಯಾನಿ ಊಟ ಕೊಟ್ಟವ್ರು, ISI ಕರ್ಕೊಂಡ್ಬಂದು ಒಳಗಡೆ. ರಾಮಕೃಷ್ಣ
ಅವರೇ, ನೀವು ದೇಶಭಕ್ತಿ ಇನ್ನೊಬ್ರಿಗೆ ರಾಮಕೃಷ್ಣ ಹೇಳ್ಕೊಡ್ಬೇಕಾಗಿಲ್ಲ. ಅವರೇ. ನೀವು ಹಸುಮಾಂಸ ಮಾರ್ಕೊಂಡು ಅಯ್ಯೋ. ಇಡೀ ಪ್ರಪಂಚಕ್ಕೆ ಎರಡನೇ ಸ್ಥಾನದಲ್ಲಿ ರಾಮಕೃಷ್ಣ ಅವರೇ, ನಾವು ಹಸುಮಾಂಸ ರಾಮಕೃಷ್ಣ ಅವರೇ, ನೋಡಿ, 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 ಒಂದ್ ನಿಮಿಷ, ರಾಮಕೃಷ್ಣ ಅವರೇ, ಮೋಹನ್ ವಿಶ್ವ ಅವರೇ, ನಾವು ಈ ಡಿಬೇಟ್ ಶುರು ಮುಂಚೆ ಒಂದು ವಿಶೇಷ ಸೂಚನೆ ಅಂತ ಹಾಕ್ಬಿಡ್ತೀವಿ. ಇಲ್ಲಿ ಪ್ಯಾನಲಿಸ್ಟ್ ಗಳು ಮಾತನಾಡೋದು ಅವರ ಅಭಿಪ್ರಾಯ, ಇದನ್ನ ರಿಪಬ್ಲಿಕ್ ಚಾನೆಲ್ ಯಾವತ್ತೂ ಕೂಡ ಸಮರ್ಥನೆ ಮಾಡೋಲ್ಲ ಅಂತ ಹೇಳಿ. ಇವಾಗ ಏನಾದ್ರೂ ಇವ್ರೋ ಫ್ಯಾಕ್ಚುಯಲ್ ಅಲ್ಲದೆ ಇರೋ ಮಾಹಿತಿ ಕೊಟ್ರೆ ಅದು ಫೇಕ್ ನ್ಯೂಸ್ ಅಂತ ಹೇಳಿ ನಮ್ಮನ್ನ ಬ್ಲೇಮ್ ಇಲ್ಲ ಮಾಡೋದು. ಇನ್ನೊಂದು ನಾನು ಅನೌನ್ಸ್ಮೆಂಟ್ ಮಾಡ್ಬಿಡ್ತೀನಿ ಇವತ್ತು ಸ್ಮಿತಾ ಅವರೇ. ಇವತ್ತಿಂದ ಯಾರು ಅಂದ್ರೆ ವೀರಣ್ಣ ತರ ಇವತ್ತಿನ ವಿನ್ನರ್ ಆಲ್ರೆಡಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ 7:13ಕ್ಕೆ. ಇವತ್ತಿನ ವಿನ್ನರ್ ವೀರಣ್ಣ. ಯಾರು ಸೈಲೆಂಟಾಗಿ ಚಾನ್ಸ್ ಬಂದಾಗ ಮಾತಾಡ್ತಾರೋ ಅವ್ರಿಗೆ 2 ನಿಮಿಷ ಎಕ್ಸ್ಟ್ರಾ ಕೊಡ್ತೀರಿ ಎಂಡಲ್ಲಿ. ಇವತ್ತಿನ ವಿನ್ನರ್ ವೀರಣ್ಣ. ಕಂಟಿನ್ಯೂ ಮಾಡಿ. ಅವ್ರೇನ್ರಿ 3 ಸೀಟ್ ತಗೊಂಡಿರೋರು ಎಷ್ಟು ಮಾತಾಡಕ್ಕಾಗತ್ತೆ? ಅವರೇ ಜಾಸ್ತಿ ಮಾತಾಡ್ಬೇಕು. ಇಲ್ಲ, ಮೋಹನ್ ವಿಶ್ವ ಅವರು. ಮೋಹನ್ ವಿಶ್ವ ಅವರು. ಡಿಸೈಡ್ ಮಾಡ್ತೀರಾ? ಮೋಹನ್ ವಿಶ್ವ ಅವರೇ, ನಿಮ್ದು 40 ಮೋಹನ್ ದಾಟಿಲ್ಲ, ವಿಶ್ವ 10 ವರ್ಷ ಆಯ್ತು ಕೇಂದ್ರದಲ್ಲಿ. ಪ್ರಶ್ನೆ ವಿರೋಧ ಪಕ್ಷ ಆಗಕ್ಕಾಗಿಲ್ಲ. ಕರ್ನಾಟಕದಲ್ಲಿ ಒಂದು ಇವಿಎಂ ಬಗ್ಗೆ ದೇಶ ತುಂಬಾ ಕರ್ನಾಟಕದಲ್ಲಿ ಸ್ಟ್ರೈಕ್ ಒಂದು. ಆಗ್ತಾ ಇದೆ. ಓ, ಹೌದಾ? ಅಲ್ಲ, ಇವಿಎಂ ಬಗ್ಗೆ ದೇಶ ಹಂಗಾರೆ ತುಂಬಾ ಕರ್ನಾಟಕದಲ್ಲಿ ಡೆಲ್ಲಿ EVM ನೋಡಿದ್ರಾ? ಚೆನ್ನಾಗಿತ್ತಾ? ಅಲ್ಲ, ಡೆಲ್ಲಿ ತೆಲಂಗಾಣದಲ್ಲಿ EVM ಚೆನ್ನಾಗಿತ್ತಾ? ಅಲ್ಲ, ನಮ್ಮ ಮಾಧ್ಯಮದವ್ರು ಹಾ, complaint ಹಿಮಾಚಲ ಮಾಡ್ತಾ ಪ್ರದೇಶ ಇರ್ಬೋದು. EVM ಚೆನ್ನಾಗಿತ್ತಾ? Corporate ಮಾಡ್ತಾ ಏನ್ ಇರ್ಬೋದು. ಡ್ರಾಮಾ ಮಾಡ್ತೀರಿ? ನೀವು ಗೆದ್ದಿದ್ ಕಡೆ ಎಲ್ಲ EVM ಸೂಪರ್. ವಾಪಸ್ ಬನ್ನಿ. ಮೋಹನ್ ವಿಶ್ವ ಅವರೇ, ನೀವು ಇಂದಿರಾ ಗಾಂಧಿ ಅವ್ರ ಬಗ್ಗೆ ಇಷ್ಟುದ್ದ ಆರೋಪಗಳನ್ನ ಮಾಡಿದ್ರಿ. ಈಗ ಅಮಿತ್ ಶಾ ಅವ್ರ ಬಗ್ಗೆ ಅವ್ರು ಮಾತನಾಡಿದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬಂತಲ್ಲ. ಇಂದಿರಾ ಗಾಂಧಿ ಅವ್ರ ಬಗ್ಗೆ ಕಮ್ಮಿನ ಮಾತಾಡಿದೀರಾ, ನಿಮ್ ಪಕ್ಷದವರು ಕಮ್ಮಿ ಪದಗಳನ್ನ ಬಳಕೆ ಮಾಡಿದ್ದೀರಾ. ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಕಮ್ಮಿ ಪದ ಬಳಕೆ ಮಾಡಿದ್ದೀರಾ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕಮ್ಮಿ ಪದ ಬಳಕೆ ಮಾಡ್ಕೊಂಡಿದ್ದೀರಾ. ನಾನು ಹಿಂಗ್ ಮಾತನಾಡಿದ್ರೆ ನಾನು ಕಾಂಗ್ರೆಸ್ಗೆ ಸಪೋರ್ಟ್ ಆಗೋ, ಕಾಂಗ್ರೆಸ್ನ ಟ್ಯೂಟರ್ ಆಗೋ ಕೆಲಸ ಮಾಡ್ತಿದ್ದೀನಿ ಅಂತ ಕೆಲವು ಟ್ವೀಟ್ ಬೇರೆ ಮಾಡ್ಬಿಡ್ತಾರೆ. ಬಟ್ ನಾನು ಆಸ್ ಅ ಜರ್ನಲಿಸ್ಟ್ ನಾನು ಪ್ರಶ್ನೆ ಮಾಡ್ತಿದ್ದೀನಿ, ಉತ್ತರ ಕೊಡಿ. ನಮ್ಮ ಪಕ್ಷದ ಯಾವುದೇ ನಾಯಕರು ಅವರ ಹಿರಿಯ ನಾಯಕರ ಬಗ್ಗೆ ಆಗ್ಬೋದು, ಯಾರ ಬಗ್ಗೆ ಆಗ್ಬೋದು, ಕೆಟ್ಟದಾಗ ಯಾವತ್ತೂ ಮಾತಾಡಿಲ್ಲ. ನಾವು ಖಂಡಿಸಿದೀವಿ. ಇವ್ರ ತರ ಬಂದು ಟಿವಿಲಿ ಕುತ್ಕೊಂಡು ಇದು ಸರಿ ಅಂತ ಹೇಳ್ತಾ ಇಲ್ಲ. ಅನಂತ್ ಕುಮಾರ್ ಹೆಗಡೆ ಅವ್ರು ರೀಸೆಂಟ್ ಆಗಿ ಸಂವಿಧಾನದ ಬಗ್ಗೆ ಮಾತಾಡಿದಾಗ ಅದನ್ನ ಓಪನ್ ಆಗಿ ಖಂಡಿಸಿದೀವಿ ನಾವು. ಇವ್ರ ತರ ಬಂದು ಕುತ್ಕೊಂಡು ಸಮಸ್ಯೆ ಬಿಜೆಪಿಗೂ ಕಾಂಗ್ರೆಸ್ಗೆ ಇರುವಂತ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ. ಯಾರು ಗೂಂಡಾಗಳು ಆನ್ ಫಾಲೋ ಅಪ್ ಕ್ವೆಶ್ಚನ್. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರ್ ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.